ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರದ ನಾಡು ಚಿತ್ರದುರ್ಗದಲ್ಲಿ ರಣ ಬಿಸಿಲಿಗೆ ಜನರಷ್ಟೇ ಅಲ್ಲ ಜಲಚರ ಜೀವಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿವೆ. ಬಿಸಿಲಿನ ಜ್ವಳಕ್ಕೆ ಕೆರೆಯ ನೀರು ಖಾಲಿಯಾಗ್ತಾ ಇದ್ದು ರಾಶಿ ರಾಶಿ ಮೀನುಗಳ ಮಾರಣ ಹೋಮವೇ ಆಗ್ತಾ ಇದೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗ ನಗರದ ಹೊರಭಾಗದಲ್ಲಿರುವ ತಿಮ್ಮಣ್ಣ ನಾಯಕನ ಕೆರೆ ನಗರ ಪ್ರದೇಶದ ಜೀವನಾಡಿ. ಕಳೆದ 3 ವರ್ಷಗಳಿಂದ ಉತ್ತಮ ಮಳೆಯಿಂದ ಕೆರೆ ಸಂಪೂರ್ಣ ಭರ್ತಿಯಾಗಿತ್ತು. ಆದರೆ ಈ ವರ್ಷ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಕೆರೆ ಸಂಪೂರ್ಣ ಖಾಲಿಯಾಗಿದೆ. ಇದು ಜನ ಜಾನುವಾರುಗಳಿಗೆ ಮಾತ್ರವಲ್ಲದೆ ಜಲಚರ ವಾಸಿಗಳಿಗೂ ಸಂಕಷ್ಟ ತಂದೊಡ್ಡಿದೆ. ಕೆರೆಯಲ್ಲಿ ನೀರಿಲ್ಲದೆ ರಾಶಿ ರಾಶಿ ಮೀನುಗಳು ಸಾಯುತ್ತಿವೆ. ಕೆರೆಯ ಅಂಚಿನಲ್ಲಿ ಭಾರಿ ಪ್ರಮಾಣದ ಮೀನುಗಳು ಸತ್ತು ತೇಲುತ್ತಿದ್ದು ಕೆರೆ ದುರ್ನಾತ ಹೊಡಿತಾ ಇದೆ. ಏನೋ ಇರೋ ಸ್ವಲ್ಪ ನೀರಿನಲ್ಲಿ ಜೀವ ಉಳಿಸಿಕೊಳ್ಳಲು ಕೆಲ ಮೀನುಗಳು ವಿಲವಿಲ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. 2020 ಮಳೆ ಇಲ್ಲದ ಕಾರಣ ಬರ ಬಂದು ಫುಲ್ ಬರಗಾಲಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಂತ ಇಲಾಖೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ದಯವಿಟ್ಟು ಮೀನುಗಳಂತೂ ಭಾಳ ಸಾಯ್ತಿದ್ದಾವೆ. ಮೀನುಗಾರಿಕೆ ಇಲಾಖೆ ವತಿಯಿಂದ ಅದಕ್ಕೆ ಸಂರಕ್ಷಣೆ ಮಾಡೋಕ್ಕೆ ಏನೋ ಒಂದು ಅನುಕೂಲ ಮಾಡಲಿ ಅಂತಂದು ನನ್ನ ಮೂಲಕ ನಾನು ಅವರು ಮಾಧ್ಯಮದ ಮೂಲಕವಾಗಿ ತಿಳಿಸ್ತಿದ್ದೀನಿ. ಬೇಸಿಗೆಯ ತಾಪಮಾನ ಏರಿಕೆಯಾಗ್ತಾ ಇದ್ದು ಕೆರೆ ನೀರು ಹಾವಿಯಾಗ್ತಿವೆ. ಇದರಿಂದ ಕೆರೆಯಲ್ಲಿನ ಮೀನುಗಳಿಗೆ ಆಮ್ಲಜನಕದ ಸಮಸ್ಯೆ ಎದುರಾಗ್ತಾ ಇದೆ. ಮೀನುಗಳ ಮಾರಣ ಹೋಮವಾಗ್ತಾ ಇದೆ. ಈ ಕುರಿತು ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ತುಳಸಿದಾಸ್ ಮಾತನಾಡಿ ಜೀವಂತ ಮೀನುಗಳ ರಕ್ಷಣೆಯ ಭರವಸೆ ನೀಡಿದ್ದಾರೆ. ಗ್ರಾಮಸ್ಥರ ದೂರಿನ ಮೇರೆಗೆ ತಿಮ್ಮಣ್ಣಾಯಕನ ಒಡ್ಡು ಕೆರೆಗೆ ಮೀನುಗಳು ಸಾಯ್ತಾ ಇದ್ದಾವೆ ಅಂತ ಕಂಪ್ಲೇಂಟ್ ಬಂದಿತ್ತು ಈ ಬೆಳಗಿನಂದು. ಸೊ ಕೆರೆಗೆ ಭೇಟಿ ನೀಡಿ ಗಮನಿಸಿದಾಗ ಮೀನುಗಳು ಈ ಅತಿಯಾದ ಬಿಸಿಲು ಶಾಖದಿಂದ ಈ ಡಿಸೋಲ್ ಆಕ್ಸಿಜನ್ ಏನಂತೀವಿ ಅದು ಕಮ್ಮಿ ಆಗಿರೋದ್ರಿಂದ ಮೀನುಗಳು ಸಾಕೋದು ಗಮನಕ್ಕೆ ಬಂದಿರುತ್ತೆ. ಸೊ ಏನು ಉಳಿದಿರೋ ಮೀನುಗಳೇನಿದೆ ಅವನ್ನ ಬೇರೆ ಪಾಂಡ್ಗೆ ಅಥವಾ ಕೆರೆಗೆ ಶಿಫ್ಟ್ ಮಾಡೋಂಥ ಕಾರ್ಯ. ಒಟ್ಟಾರೆ ಬೇಸಿಗೆ ಬಿಸಿಲಿನ ಎಫೆಕ್ಟ್ ಜಲಚರ ಜೀವಿಗೂ ತಟ್ಟಿದೆ. ಬರದ ನಾಡಲ್ಲಿ ನೀರಿಲ್ಲದೆ ಕೆರೆಗಳು ಖಾಲಿಯಾಗ್ತಾ ಇವೆ. ಜಿಲ್ಲಾಡಳಿತ ನೀರಿನ ಬವಣೆಯನ್ನ ನೀಗಿಸಬೇಕಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.